ಈಗ ನೋಡಿ, ಇಲ್ಲಿ ಇಂಗ್ಲೀಷಲ್ಲಿ ಯಾಕೆ ಇದು ಬೇಕು ಅಂತ ಹೇಳಿದ್ರೆ, ಕನ್ನಡದಲ್ಲಿ ಸುಸಂಸ್ಕೃತ ಅಂತ ಒಂದು ದೊಡ್ಡ ಪದ ಓದಬೇಕಾದ್ರೆ ನಾವು ಸು ಗೊತ್ತಿರಬೇಕು, ಸಂ ಗೊತ್ತಿರಬೇಕು, ಸ್ಕೃ ಗೊತ್ತಿರಬೇಕು, ತ ಇದನ್ನು ಬಿಡಿಸಿ ಹೇಳಲಿಕ್ಕೆ ಗೊತ್ತಿರಬೇಕು ಅಲ್ವಾ. ಹಂಗೆ ಬಿಡಿಸಿ ಹೇಳಕ್ಕೆ ಬಂದರೆ ಮಾತ್ರ ಸುಸಂಸ್ಕೃತ ಅಂತ ನಾವು ಕೂಡಿಸೋ ಅವಶ್ಯಕತೆ ಏನಿಲ್ಲ, ಅದರ ಗತಿ ಚೇಂಜ್ ಮಾಡಬೇಕಷ್ಟೇ. ಕೂಡಿಸೋ ಅವಶ್ಯಕತೆ ಇಲ್ಲ ಕನ್ನಡದಲ್ಲಿ ಅಲ್ವಾ. ಕನ್ನಡದಲ್ಲಿ ಅಕ್ಷರಗಳನ್ನು ಕೂಡಿಸಿ, ಹೌದು ಕೂಡಿಸ್ತೀವಿ, ಬಟ್ ಇಂಗ್ಲೀಷ್ ಥರ ನಾವು ಕೂಡಿಸೋದಿಲ್ಲ ಅಲ್ವಾ. ಕನ್ನಡದಲ್ಲಿ ಅಕ್ಷರಗಳನ್ನು ಸೇರಿಸಿ ಹೇಳ್ತೀವಿ, ಇಂಗ್ಲೀಷಲ್ಲಿ ಬ್ಲೆಂಡ್ ಮಾಡ್ತೀವಿ. ಮ್ಯೂಟ್ ಮಾಡ್ಕೊಳ್ಳಿ ಸುಧಾರಣೆ, ಮ್ಯೂಟ್ ಮಾಡ್ಕೊಳ್ಳಿ. ಇಂಗ್ಲೀಷಲ್ಲಿ ಬ್ಲೆಂಡ್ ಮಾಡ್ತೀವಿ, ಕನ್ನಡದಲ್ಲಿ ಬ್ಲೆಂಡಿಂಗ್ ಇಲ್ಲ. ಕನ್ನಡದಲ್ಲಿ ಒಂದು ಅಕ್ಷರ ಆದ ನಂತರ ಇನ್ನೊಂದು ಅಕ್ಷರ ಹೇಳೋದು, ಇಂಗ್ಲೀಷಲ್ಲಿ ಬ್ಲೆಂಡ್ ಮಾಡ್ತೀವಿ, ಕ್ ಲ್ ಅಂತ ಹೇಳಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಇದಕ್ಕೆಲ್ಲ ನಾವು ಸಿಂಗಲ್ ಸಿಲೆಬಲ್ ಅಂತ ಹೇಳ್ತೀವಿ. ಅಂದರೆ ಒಂದು ಚಪ್ಪಾಳೆಯಲ್ಲೇ ಮುಗಿದೋಗುತ್ತೆ. ನಾನು ಹೇಳಿದ್ನಲ್ಲ, ಇಲ್ಲಿ ನೋಡಿ, ಬಸ್, ಕ್ಯಾಟ್, ಬ್ಯಾಟ್, ಎಗ್, ಹೆಲ್ಪ್, ಟಿನ್, ಟೀಚ್, ಸ್ಪೀಚ್ ಇವೆಲ್ಲ ಒಂದೇ ಚಪ್ಪಾಳೆಯಲ್ಲಿ ಮುಗಿದೋಗುತ್ತೆ. ಅಂದರೆ ಇದರಲ್ಲಿ ಒಂದು ಸಿಲೆಬಲ್ ಅಂತ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ಸಿಲೆಬಲ್ ಅಂದರೆ ಅದರಲ್ಲಿ ಒಂದು ಕನಿಷ್ಠ ಪಕ್ಷ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು. ಕನಿಷ್ಠ ಪಕ್ಷ ಒಂದು ಸ್ವರದ ಶಬ್ದ ಇರಲೇಬೇಕು. ಇಲ್ಲಿ ಆ ಅಂತ ಇದೆ, ಆಕ್ಟ್. ಓಕೆ, ಮತ್ತು ಅದಾದಮೇಲೆ ಇಲ್ಲಿ ಯಾವುದೂ ಸ್ವರ ಇಲ್ಲ, ಇದೆಯಾ? ಎ ಆದಮೇಲೆ ಸಿ ಟಿ ಇದೆ ಡೈರೆಕ್ಟು. ಸೊ ಒಂದೇ ಸ್ವರಾಕ್ಷರ ಇದೆ, ಹಾಗಾಗಿ ಅದಕ್ಕೆ ನಾವು ಸಿಂಗಲ್ ಸಿಲೆಬಲ್ ಅಂತ ಹೇಳ್ತೀವಿ. ಒಂದು ಸ್ವರಾಕ್ಷರ ಇದೆ, ಮತ್ತು ಅದು ಶಬ್ದ ಎಷ್ಟು ಮಾಡ್ತಾ ಇದೆ? ಒಂದೇ ಸೌಂಡ್ ಮಾಡ್ತಾ ಇದೆ. ಆ ಅಂತ ಹೇಳ್ತಾ ಇದೆ, ಬೇರೆ ಏನೂ ಸೌಂಡ್ ಮಾಡ್ತಾ ಇಲ್ಲ ಅಲ್ವಾ. ಸೊ ಬೆಟ್ ಒಂದೇ ಇದೆ, ಒಂದೇ ಸೌಂಡ್ ಮಾಡ್ತಾ ಇದೆ. ಓಕೆ, ಬಿಟ್ ಎಲ್ಲದರಲ್ಲೂ ಒಂದೊಂದೇ ಸ್ವರ ಇದೆ. ಸೊ ಒಂದೊಂದೇ ಸ್ವರ ಇದ್ರೂ ಅದು ಸ್ವರ ಎಷ್ಟು ಸೌಂಡ್ ಏನು ಮಾಡ್ತಾ ಇದೆ? ಒಂದೇ ಸ್ವರ ಮಾಡ್ತಾ ಇದೆ. ಹಾಗಾಗಿ ಸೊ ಆಬ್ವಿಯಸ್ಲಿ ಒಂದು ಸ್ವರ ಇದ್ದರೆ ಒಂದೇ ಸೌಂಡ್ ಮಾಡಬೇಕು, ಎರಡು ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಒಂದು ಸ್ವರ ಇರಬೇಕು, ಇದ್ದರೆ ಅದು ಒಂದೇ ಸ್ವರ ಇರುವಂತಹ ಒಂದು ಪದ ಸಿಂಗಲ್ ಸಿಲೆಬಲ್. ಈಗ ಇಲ್ಲಿ ಎರಡು ಸ್ವರ ಅದು ಮಾತ್ರ ಅಲ್ಲ, ಹಾಗೆ ಇಲ್ಲಿ ನೋಡಿ, ಇಲ್ಲಿ ಹೆಲ್ಪ್ ಅಂತ ಇದರಲ್ಲಿ ಒಂದೇ ಇದೆ, ಟಿನ್ನಲ್ಲೂ ಒಂದೇ ಇದೆ. ಇಲ್ಲಿ ನೋಡಿ, ಟೀಚಲ್ಲಿ ಎರಡಿದೆ, ಸ್ಪೀಚಲ್ಲಿ ಎರಡು, ಅಕ್ಷರ ಎರಡಿದೆ. ಆದರೆ ಅದು ಮಾಡುವ ಶಬ್ದ ಅದೇನು ಸೌಂಡ್ ಮಾಡುತ್ತೆ? ಒಂದೇ ಸೌಂಡ್ ಮಾಡೋದು, ಅದು ಟೀಚ್. ಸೊ ನಮ್ಮ ಪ್ರಕಾರ ಕನ್ನಡದಲ್ಲಿ ಟೀಚ್ ತಾನೆ, ಟೀಚ್. ಕನ್ನಡದಲ್ಲಿ ಟೀಚ್ ಅಂತ ಇದೆ, ಸ್ಪೀಚ್. ಸೊ ಎರಡು ಅಕ್ಷರ ಇದೆ, ಆದರೆ ಅದು ಮಾಡುವಂತಹ ಸೌಂಡು ಒಂದೇ. ಸರ್ ಅದು ಹೆಂಗೆ ನಮಗೆ ಗೊತ್ತಾಗುತ್ತೆ? ಈಗ ಆ ಪ್ರಶ್ನೆ ಕೇಳಬೇಡಿ, ಅದು ಪ್ರಶ್ನೆ ತಪ್ಪು ಪ್ರಶ್ನೆ. ಅದು ಈ ಲೆವೆಲಲ್ಲಿ ಆ ಪ್ರಶ್ನೆ ಕೇಳಬಾರ್ದು. ಅದು ಹೆಂಗೆ ಗೊತ್ತಾಗುತ್ತೆ ನಮಗೆ? ಸೊ ನಾನು ಹೇಳ್ತಾ ಇದ್ದೀನಲ್ಲ, ಈಗ ಈ ಟೀಚ್. ಸೊ ನಾವು ನೆಕ್ಸ್ಟು ಕಲಿತೀವಿ, ಎ ಬಂದಾಗ ಏನು ಹೇಳಬೇಕು, ಡಬಲ್ ಇ ಬಂದಾಗ ಏನು ಹೇಳಬೇಕು, ಅದನ್ನು ಮುಂದೆ ಫೋನೋಗ್ರಾಮ್ ಅಂತ ಕಲಿತೀವಿ, ಅದರಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ಎರಡು ಅಕ್ಷರ ಇದೆ, ಅದರ ಶಬ್ದ ಏನು? ಟೀಚ್. ಸೊ ಇ ಅನ್ನೋದು, ಇಲ್ಲಿ ಸ್ಪೀಚ್ ಇ. ಸೊ ಇಲ್ಲಿ ಸಿಲೆಬಲ್ ಪ್ರಕಾರ ನಮಗೆ ಗ್ರೂಪ್ ಆಫ್ ಲೆಟರ್ಸಲ್ಲಿ, ಅಕ್ಷರಗಳ ಗುಂಪಲ್ಲಿ ಸ್ವರಗಳಿದ್ದು, ಅಥವಾ ಒಂದೇ ಸ್ವರ ಇರ್ಬೋದು, ಒಂದಕ್ಕಿಂತ ಜಾಸ್ತಿ ಸ್ವರ ಇರ್ಬೋದು, ಸ್ವರಗಳಿದ್ರೂ ಆ ಸ್ವರಗಳು, ಎರಡೂ ಸ್ವರಗಳು ಸೇರಿ ಒಂದೇ ಶಬ್ದ ಮಾಡಿದರೆ, ಇಲ್ಲಿ ಎರಡು ಸ್ವರಗಳಿದೆ, ಆ ಎರಡು ಸ್ವರಗಳು ಸೇರಿ ಒಂದು ಶಬ್ದ ಮಾಡ್ತಾ ಇದೆ, ಯಾವುದು? ಇ ಅಂತ ಮಾಡ್ತಾ ಇದೆ. ಇಲ್ಲಿ ಎರಡು ಸ್ವರಗಳು ಸೇರಿ ಒಂದು ಶಬ್ದ ಮಾಡ್ತಾ ಇದೆ, ಅದು ಇ ಅಂತ ಮಾಡ್ತಾ ಇದೆ. ಎರಡು ಸ್ವರಗಳು ಸೇರಿ ಒಂದು ಶಬ್ದ ಮಾಡ್ತಾ ಇದೆ. ನಮಗೆ ಶಬ್ದ ಮುಖ್ಯನೇ ಹೊರತು ಸಿಲೆಬಲಲ್ಲಿ ಅಕ್ಷರಗಳ ಸಂಖ್ಯೆ ಅಲ್ಲ. ಅಕ್ಷರ ಎರಡಿದೆ, ಶಬ್ದ ಒಂದಿದೆ. ಸೊ ಹಾಗಾಗಿ ಇದು ಸಿಂಗಲ್ ಸಿಲೆಬಲ್. ಓಕೆ, ಇಲ್ಲಿ ಇನ್ನೂ ನೋಡಿ, ಅಕ್ಷರ ಇಲ್ಲಿ ಮೂರಿದೆ ಆ ಲೆಕ್ಕದಲ್ಲಿ. ಇ ಇದೆ, ಎ ಇದೆ, ಇಲ್ಲೊಂದು ಇ ಇದೆ. ಸೊ ಅಲ್ಲಿಗೆ ಮೂರು ಆಯ್ತಲ್ವಾ? ಮೂರು ಅಕ್ಷರಗಳಿದೆ. ಮೂರು ಅಕ್ಷರಗಳಲ್ಲಿ ಕೊನೆಯಲ್ಲಿ ಬರೋದು ಬಂದು ಒಂದು ಸೈಲೆಂಟ್ ಆಗಿರುತ್ತೆ. ಓಕೆ, ಮೂರು ವೊವೆಲ್ ಒಟ್ಟಿಗೆ ಬರಲ್ಲ, ಒಟ್ಟು ಮೂರಿದೆ. ಒಟ್ಟು ಈ ಪದದಲ್ಲಿ ಮೂರು ಸ್ವರಗಳಿದ್ದಾವೆ, ಎರಡು ಇಲ್ಲಿದೆ, ಒಂದು ಇಲ್ಲಿದೆ.
ಸೊ 3 ಸ್ವರಗಳಿದ್ದರೆ ಒಂದು ಇಲ್ಲಿ ಸೈಲೆಂಟ್ ಆಗಿರುತ್ತೆ. ಓಕೆ, ಸೊ ಕೊನೆಯದು ಬಿಟ್ಬಿಡೋಣ. ಇಲ್ಲಿರೋದು ಮಧ್ಯದಲ್ಲಿರೋದು 2 ಇದೆ, ಆದರೆ ಅದು ಮಾಡೋ ಶಬ್ದ ಎಷ್ಟು? ಒಂದೇ, ವಿಚ್ ಈಸ್ ಇ. ಸೊ ಬ್ರೀದ್ ಅಂತ ಬಂದು. ಸೊ ಒಂದೇ ಸ್ವರ, 2 ಸ್ವರ ಇದೆ, ಟೋಟಲಿ 3 ಸ್ವರಗಳಿದ್ದಾವೆ. ಅದರಲ್ಲಿ ಒಂದು ಸೈಲೆಂಟ್ ಆಗಿರುತ್ತೆ, ಇನ್ನು ಮಧ್ಯದಲ್ಲಿ ಬರುವಂಥದ್ದು ಇ ಎ ಅಂತಿದೆ. ಇ ಸಪ್ರೇಟ್, ಎ ಸಪ್ರೇಟ್ ಇರಬಹುದು, ಆದರೆ ಇ ಎ ಎರಡೂ ಸೇರಿ ಈ ಅಂತ ಒಂದು ಸೌಂಡ್ ಮಾಡ್ತಾ ಇದೆ. ಆ ಸೌಂಡನ್ನು ಮಾತ್ರ ನಾವು ಕನ್ಸಿಡರ್ ಮಾಡಬೇಕು, ಪರಿಗಣಿಸಬೇಕು. ಓಕೆ, ಆವಾಗ ಏನಾಗುತ್ತೆ, ಇದನ್ನು ನಾವು ಬ್ರೀದ್. ಸೊ ಒಂದೇ ಚಪ್ಪಾಳೆಯಲ್ಲಿ ಮುಗಿಯುತ್ತೆ, ಬ್ರೀದ್ ಒಂದು ಚಪ್ಪಾಳೆಯಲ್ಲಿ ಮುಗೀತು. ಅದೇ ಥರ ಇಲ್ಲೂ ನೋಡಿ 2 ಇ ಇದೆ, 2 ಇದ್ದರೂ ಸೈಲೆಂಟ್ ಏನಲ್ಲ ಅದು. ಓಕೆ, ಸೈಲೆಂಟ್ ಏನಲ್ಲ, ಆದರೆ ನಾವು 3 ಅಂತ ಹೇಳ್ತೀವಿ. ಈ ಡಬಲ್ ಇ ಇರೋದ್ರಿಂದ, ಡಬಲ್ ಇ ಬಂದಿದೆ, ಸಿಂಗಲ್ ಇ ಅಲ್ಲ, ಡಬಲ್ ಇ ಬಂದಿದೆ. ಆದರೆ ಅದಕ್ಕೆ ಸೌಂಡು ಇ ಅಂತ ನಾವು ಹೇಳ್ತೀವಿ, ವಿಚ್ ಈಸ್ 3. ಸೊ 3 ಅಂತ ಹೇಳಬೇಕಾದ್ರೆ ಒಂದೇ ಈ ಕಾರ ಇದೆ ಅಲ್ಲಿ, 3 ಒಂದೇ ಚಪ್ಪಾಳೆಗೆ ಮುಗಿಯುತ್ತೆ. ಓಕೆ, ಸೊ ವಿಷಯ ಇಷ್ಟೇ. ಇಲ್ಲಿ ಓ ಯು ಇದೆ, ಇದಕ್ಕೆ ಉ ಅಂತ ಹೇಳ್ತೀವಿ ನಾವು, ಓ ಯು, ಓ ಯು ಜಿ ಎಚ್ ಉ, ಇಲ್ಲಿ ಉ. ಸೊ ಇದು ಸಿಂಗಲ್ ಸಿಲಬಲ್. ಅಂದರೆ ನಿಮಗೆ ಅಕ್ಷರಗಳು ಜಾಸ್ತಿ ಕಾಣಿಸ್ತಾ ಇದೆ, ಆದರೆ ಸಿಲಬಲ್ ಒಂದೇ. ಆ ಒಂದು ಚಪ್ಪಾಳೆಯಲ್ಲಿ ನಾವು ತಟ್ಟಿ ಮುಗಿಸುವಂತೆ ಹೇಳಿ ಮುಗಿಸೋ ಒಂದು ಇದನ್ನು ನಾವು ಸಿಂಗಲ್ ಸಿಲಬಲ್ ಅಂತ ಹೇಳ್ತೀವಿ. ಥ್ರೂ ಅನ್ನೋದು ನೋಡಿ, ಇಷ್ಟು ಅಕ್ಷರನೂ ಒಂದೇ ಚಪ್ಪಾಳೆಯಲ್ಲಿ ಮುಗಿಸ್ಬೋದು. ಥ್ರೂ ಅಂದರೆ ಇಲ್ಲಿ ಸೈಲೆಂಟ್ ಇದೆ, ಹೌದು, ಇವೆರಡು ಅಕ್ಷರಗಳು ಸೈಲೆಂಟ್ ಇದೆ, ಓ ಯು ಬಂದು ಹೂ ಆಗುತ್ತೆ ಅಲ್ವಾ. ಸೊ ಥ್ರೂ, ಇದಕ್ಕೆ ನಾವು ಸಿಲಬಲ್ ಅಂತ ಹೇಳೋದು. ಓಕೆ, ಸೊ ಇಲ್ಲಿ ಸಿಂಗಲ್ ಸಿಲಬಲ್. ಓಕೆ, ಸೊ ಇಲ್ಲೂ ನೋಡಿ, ಬ್ರೆಡ್, ಚೀಸ್, ಡೀಪ್, ಡೆಪ್ತ್. ಆಮೇಲೆ ಇಲ್ಲಿ ನೋಡಿ ಓ ಯು ಇದೆ, ಓ ಯುನ ನಾವು ಓ ಅಂತ ಹೇಳ್ತೀವಿ. ಓಕೆ, ಆಮೇಲೆ ಡೇಯ್, ಪೇಯ್. ಓಕೆ, ಸೊ ಇಲ್ಲಿ ನಿಮಗೆ ಏಯ್ ಅನ್ನೋದು ಒಂದೇ ಸೌಂಡು. ಏಯ್ ಅನ್ನೋದು ಒಂದೇ ಸೌಂಡು. ಏಯ್, ಬಿ, ಸಾರಿ, ಏಯ್, ಇ, ಐ, ಓ, ಯು. ಸೊ ಏಯ್ ಅನ್ನೋದು ಒಂದೇ ಸೌಂಡು, 2 ಸೌಂಡ್ ಆಗೋದಿಲ್ಲ ಅದು. ಓಕೆ, ಸೊ ಈಗ ಈ ವರ್ಡ್ಸ್ ಎಲ್ಲ ಎಕ್ಸಾಂಪಲ್ಸ್. ಈ ವರ್ಡ್ಸಿಗೆ ನಾವು ಅಲ್ಲ, ಸಿಂಗಲ್ ಸಿಲಬಲ್ ವರ್ಡ್ಸಲ್ಲಿ ಕೆಲವು ವರ್ಡ್ಸನ್ನು ನಾನು ತಗೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಒಂದು ಪದದಲ್ಲಿ ಒಂದೇ ಇದು ಬಂದು ವಾವೆಲ್ ಬಂದು, ಒಂದೇ ಇದು ಏನು ಸ್ವರ ಬಂದು, ಒಂದೇ ವಾವೆಲ್ ಬಂದು, ಅದು ಒಂದೇ ಸೌಂಡ್ ಒಂದು ಬಂದರೆ ಒಂದೇ ಸೌಂಡ್ ಮಾಡುತ್ತೆ. ಎಷ್ಟೇ ಸ್ವರಗಳು ಬರಲಿ ಅದು ಮಾಡುವಂತಹ ಸೌಂಡ್ಸು ಮೇಲೆ ಡಿಪೆಂಡ್ ಆಗುತ್ತೆ. ಸಿಂಗಲ್ ಸಿಲಬಲ್ ಅಂದರೆ ಒಂದು ಸ್ವರ ಇರುತ್ತೆ, ಒಂದು ಅದೇ ಸ್ವರದ ಉಚ್ಚಾರಣೆ ಇರುತ್ತೆ, ಅಥವಾ ಒಂದಕ್ಕಿಂತ ಜಾಸ್ತಿ ಇರಬಹುದು, ಆದರೆ ಒಂದೇ ಸ್ವರದ ಉಚ್ಚಾರಣೆ ಇರಬೇಕು. ಇಲ್ಲಿ ನಾನು ಹೇಳಿದ್ನಲ್ಲ 2 ಇದೆ, ಬಟ್ ಈ ಅಂತ ಅಷ್ಟೇ ಮಾಡೋದು. ಓಕೆ, ಈಗ 2 ಸಿಲಬಲ್ ನೋಡೋಣ, ಅವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಡಿಫ್ರೆನ್ಸ್ ಗೊತ್ತಾಗುತ್ತೆ. 2 ಸಿಲಬಲ್ ನೋಡಿ, 2 ಸಿಲಬಲ್ ವರ್ಡ್ಸಲ್ಲಿ ಕ್ಲಿನಿಕ್. 2 ಸಿಲಬಲ್ ವರ್ಡ್ಸಲ್ಲಿ ನಾವು ಫಸ್ಟಿಗೆ ಇದು ತಗೊಳ್ಳೋಣ ನೋಡಿ, ಬೇಬಿ. ಓಕೆ, ಇದು ಸಿಂಪಲ್, ಬೇಬಿ, ಬೇಬಿ. ನೀವು ಇದನ್ನು ಒಂದೇ ಚಪ್ಪಾಳೆಯಲ್ಲಿ ಹೇಳೋದಾದರೆ ಬೇಬಿ ಉಳಿಯುತ್ತೆ ನೋಡಿ, ಬಿ ಉಳಿಯುತ್ತೆ, ಬೇ ಹೇಳಿ ಮುಗಿಸ್ಬೋದು, ಬಿ, ಬೇಬಿ ಆಗಲ್ಲ. ಓಕೆ, ಸೊ ಒಂದು ಚಪ್ಪಾಳೆಯಲ್ಲಿ ಹೇಳಬೇಕಾದ್ರೆ ನೀವು ಫಾಸ್ಟಾಗಿ ಹೇಳಿದ್ರು ಅಲ್ಲಿ 2 ಸೌಂಡ್ ಬಂದುಬಿಡುತ್ತೆ. ಇಲ್ಲಿ ಬೇಬಿ, ಸೊ ಬೇಬಿನ ನಾನು ಬಿಡಿಸ್ತೀನಿ. ಅವಾಗ ನೀವು ಅನ್ಬೋದು, ಸರ್ ಇಲ್ಲಿ ಎಷ್ಟು ಸ್ವರಗಳು ಎಷ್ಟಿದೆ, ಇದರಲ್ಲಿ ವೊವೆಲ್ಸ್ ಎಷ್ಟಿದೆ? ಒಂದೇ ಇದೆ, ಒಂದು, ರೈಟ್. ವೊವೆಲ್ ಸೌಂಡ್ ಎಷ್ಟಿದೆ? ಬೇಬಿ. 3 ಇದೆಯಾ? 3 ಯಾವುದಪ್ಪ? 3 2 ಹಾಂ, ಹಿಂಗೆ ಕನ್ನಡದಲ್ಲೇ ಬರೆಯೋಣ, ಬಿ. ಸೊ ಇಲ್ಲಿ ಎ ಇ. ಸೊ ಎ ಇ ಸ್ವರ, ನಾವು ಸ್ವರ ಶಬ್ದ, ನಾನು ಹೇಳಿದ ಸ್ವರ ಅಕ್ಷರ ಅಲ್ಲ. ಸ್ವರ ಅಕ್ಷರ ಇದ್ರೆ ಓಕೆ, ಇಲ್ಲಾಂದರೆ ಇದು ಸ್ವರ ಅಲ್ಲ. ವೈ ಅನ್ನೋದು ಸ್ವರ ಅಲ್ಲ. ಸೊ ಇಟ್ಸ್ ಅ ಸ್ಪೆಷಲ್ ಕಾನ್ಸನೆಂಟ್. ವೈ ಅನ್ನೋದು ಸ್ಪೆಷಲ್ ಕಾನ್ಸನೆಂಟ್. ವೈ ಮಧ್ಯದಲ್ಲಿ
ಮಧ್ಯದಲ್ಲಿ ಬಂದಾಗ ವೈದು ಸೌಂಡು ಐ ಆಗ್ಬೋದು ಅಥವಾ ಇ ಆಗ್ಬೋದು. ಕೊನೆಯಲ್ಲಿ ಬಂದಾಗಲೂ ವೈ ಸೌಂಡು ಐ ಆಗ್ಬೋದು, ಇ ಆಗ್ಬೋದು. ಅದು ಸ್ಪೆಲ್ಲಿಂಗ್ ರೂಲಲ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಯಾವ್ಯಾವ ಪದಗಳಲ್ಲಿ ಐ ಅಂತ ಬರುತ್ತೆ, ಯಾವ್ಯಾವ ಪದಗಳಲ್ಲಿ ಇ ಅಂತ ಸೌಂಡ್ ಬರುತ್ತೆ. ಸದ್ಯದಲ್ಲಿ ಇಲ್ಲೀಗ ಸ್ವರ ಒಂದೇ ಇರೋದು, ಆದರೆ ಸ್ವರದ ಉಚ್ಚಾರಣೆ ಎಷ್ಟಿದ್ದಾವೆ? 2 ಇದೆ. ಸ್ವರ ಒಂದೇ ತಾನೇ ಇರೋದು. ಹಾಗಾಗಿ ಇದಕ್ಕೆ ನಾವು 2 ಸಿಲಬಲ್ ಅಂತ ಹೇಳ್ತೀವಿ. ಯಾಕೆಂದರೆ ಬೇಬಿ ಓಕೆ. ಈಗ ಹಾಗೆ ಇನ್ನೊಂದು ಸಿಂಪಲ್ ವರ್ಡ್ ಯಾವುದು? ಕ್ಲಿನಿಕ್ ತಗೊಳ್ಳೋಣ. ಕ್ಲಿನಿಕ್. ಸೊ ಇಲ್ಲಿ ಎಷ್ಟು ಸ್ವರಗಳಿದ್ದಾವೆ ನೋಡಿ. ಫಸ್ಟ್ ಸ್ವರಗಳು ಎಷ್ಟಿದ್ದಾವೆ ಅಂತ ನೋಡಿ. ಒಂದಿದೆ, ಐ ಇದೆ, ಮತ್ತು ಇಲ್ಲೊಂದು ಐ. ಎರಡು ಸ್ವರ ಇದೆಯಾ? ಸೊ 2 ಸ್ವರ ಇದೆ, ಬಟ್ 2 ಸ್ವರನೂ 2 ಸಪ್ರೇಟ್ ಸೌಂಡ್ ಮಾಡ್ತಾ ಇದೆ. ಹೇಗೆ? ಕ್ಲಿನಿಕ್. ಸೊ ಕ್ಲಿಯಲ್ಲಿ ಈ ಸೌಂಡ್ ಇದೆ, ನಿಕ್ಕಲ್ಲಿ ಈ ಸೌಂಡ್ ಇದೆ. ನೀವು ಕ್ಲಿನಿಕ್ನ ಚಪ್ಪಾಳೆ ಮೂಲಕ ಹೇಳೋದಾದರೆ ಕ್ಲಿನಿಕ್ ಅಂತ ಹೇಳಬೇಕೆ ಹೊರತು ಕ್ಲಿನಿಕ್ ಅಂತ ಹೇಳಿದ್ರೆ ನಿಕ್ ಉಳಿಯುತ್ತೆ. ಹೇಳ್ತೀರಾ ನೀವು, ಕ್ಲಿ ಹೇಳೋಷ್ಟರಲ್ಲಿ ಒಂದು ಚಪ್ಪಾಳೆ ಮುಗಿಯುತ್ತೆ, ಇನ್ನೊಂದು ಚಪ್ಪಾಳೆಗೆ ನಿಕ್ ಹಾಕಬೇಕು. ಸೊ ಅಲ್ಲಿ 2 ಸ್ವರ ಇದೆ, 2 ಸ್ವರ ಉಚ್ಚಾರಣೆ ಆಗ್ತಾ ಇದೆ. 2 ಸ್ವರ ಉಚ್ಚಾರಣೆ ಆಗ್ತಾ ಇದೆ, ಹೌದು. 2 ಸ್ವರ ಅಕ್ಷರಗಳೂ ಇವೆ. ಬಟ್ ಇಲ್ಲಿ ಒಂದು ಸ್ವರ ಅಕ್ಷರ ಇಲ್ಲ, ಅದು ನಾವು ವೈನ ಇ ಅಂತ ತಗೊಂಡಿದ್ದೀವಿ. ಬಟ್ ಇಲ್ಲಿ ಐ ಇದೆ, ಕ್ಲಿನಿಕ್. ಓಕೆ, ಇಲ್ಲ ನೋಡಿ, ಆ್ಯಕ್ಷನ್. ಸೊ ಇಲ್ಲಿ ನೀವು ಇನ್ನೊಂದು ಗಮನಿಸಬೇಕು, TION ಬಂದಿದೆ. TIONನಲ್ಲಿ TIONದು ಸೌಂಡ್ ಏನಿದೆ, ಟಿಯಾನ್ ಅಂತ ಬರಲ್ಲ, ಶನ್. ಓಕೆ, ಶನ್ ಅಂತ ಹೇಳ್ತೀವಿ. ಅದೇ ಥರ ತುಂಬ ಇದೆ, ಬೇರೆ ಕಾಂಬಿನೇಷನ್ ಇದೆ. CIAN, CIAL, CIOUS ಅವೆಲ್ಲ ತುಂಬ ಇದ್ದಾವೆ, ಅದು ಆಮೇಲೆ ನೋಡೋಣ. ಸೊ TION ಕೊನೆಯಲ್ಲಿ ಬಂದಾಗ ಎಲ್ಲ ಕಡೆ ಶನ್ ಅಂತ ಆಗುತ್ತೆ. ಓಕೆ, ಅದು ನೆನಪಲ್ಲಿರ್ಬೇಕು ನಿಮಗೆ. TION ಕೊನೆಯಲ್ಲಿ ಬಂದರೆ ಶನ್ ಅಂತ ಹೇಳಬೇಕು, ಮತ್ತು ಅಲ್ಲಿ TION ಅಂತ ಹೇಳೋದಲ್ಲ. ಓಕೆ, ಈ ಶನ್ನಲ್ಲಿ ನಾನು ಶನ್ ಅಂತ ಕನ್ನಡದಲ್ಲಿ ಬರೆದ್ರೆ ಇದರಲ್ಲಿ ಎಷ್ಟು ಸ್ವರ ಇದೆ? ಸ್ವರ ಎಷ್ಟಿದೆ ಅದರಲ್ಲಿ? ಸ್ವಲ್ಪ ಬಿಡಿಸ್ರಿ. 2? ಒಂದೇ. ಓಕೆ, ಸೊ ಅಲ್ಲಿ ಶನ್ ಅಂತ ಹೇಳಬೇಕಂದ್ರೆ ಸೊ ಒಂದು ಸ್ವರ ಇದೆ ತಾನೆ. ಸೊ ಇಲ್ಲಿ ಟೋಟಲ್ ಆಗಿ ಶನ್ನಲ್ಲಿ